ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮಿತ್ ಪಾಳ್ಯ. ಎಂದಿನಂತೆ ನಾವು ಇಂದು ಕೂಡ ಒಂದು ಸಬ್ಜೆಕ್ಟನ್ನು ಎತ್ಕೊಂಡಿದ್ದೀವಿ ಜುಗಲ್ಬಂದಿಯಲ್ಲಿ ಚರ್ಚೆ ಮಾಡೋದಕ್ಕೆ. ಭೀಮೆ ತೀರದಲ್ಲಿ ದುನಿಯಾ ವಿಜಯ್ ಅಂತ ಹೇಳಿ ನಮ್ಮ ಸ್ಟುಡಿಯೋದಲ್ಲೇ ಕುಳಿತು ದುನಿಯಾ ವಿಜಯ್ ಮಾತಾಡಿದರು. ಅಂದರೆ ಭೀಮಾ ತೀರದಲ್ಲಿ ಚಲನಚಿತ್ರ ಬಿಡುಗಡೆ ಆದ ನಂತರ ದೊಡ್ಡ ವಿವಾದ ಹುಟ್ಟುಕೊಂಡಿತ್ತು. ಪತ್ರಕರ್ತ ರವಿ ಬೆಳಗೆರೆ ಅವರು ನನ್ನ ಭೀಮಾ ತೀರದ ಹಂತಕರು ಪುಸ್ತಕದಿಂದ ಇದನ್ನು ಕದ್ದಿದ್ದಾರೆ ಅನ್ನೋ ಮಾತು ಬಂತು. ಅನಂತರ ದೊಡ್ಡ ವಿವಾದವೇ ಸಿನಿಮೆಯ ರೀತಿಯಲ್ಲಿ ಆಗಿ ರಾಜ್ಯದ ಜನ ಕೂಡ ನೋಡಿದ್ದಾರೆ. ಈಗ ಆ ಭೀಮಾ ತೀರಕ್ಕೆ ಸ್ವತಃ ದುನಿಯಾ ವಿಜಯ್ ಖ್ಯಾತಿಯ ಭೀಮಾ ತೀರದಲ್ಲಿ ಚಿತ್ರದ ನಾಯಕ ನಟ ವಿಜಯ್ ಭೇಟಿ ಕೊಟ್ಟು ಅಲ್ಲಿರೋರನ್ನೆಲ್ಲ ಮಾತಾಡಿಸಿ ಬಂದಿದ್ದಾರೆ. ಅದರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ದುನಿ ವಿಜಯ್ ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಇನ್ನೂ ಕೆಲವು ಗಣ್ಯ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ಎಲ್ಲ ಮಾತಾಡ್ತೀನಿ. ಅಲ್ಲಿ ಭೇಟಿ ಕೊಟ್ಟ ನಂತರ ಅವರಿಗೆ ಆದ ಅನುಭವ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಭೀಮಾ ತೀರದಲ್ಲಿ ನಾಯಕ ನಟ ದುನಿಯಾ ವಿಜಯ್ ಭೀಮೆಯ ತೀರಕ್ಕೆ ಭೇಟಿ ಕೊಟ್ಟ ಬಗ್ಗೆ ನಾನು ಆಗಲೇ ಪ್ರಸ್ತಾಪ ಮಾಡಿದೆ. ಅವ್ರು ಭೇಟಿ ಕೊಟ್ಟ ನಂತರ ಅಲ್ಲಿ ಏನೆಲ್ಲ ಆಯಿತು, ಯಾರೆಲ್ಲ ಏನೆಲ್ಲ ಮಾತಾಡಿದರು, ಎಲ್ಲೆಲ್ಲಿ ಭೇಟಿ ಕೊಟ್ಟು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ವರದಿಯನ್ನು ನೋಡೋಣ. ವರದಿ ನೋಡಿದ ನಂತರ ನಾನು ಅತಿಥಿಗಳ ಜೊತೆ ಚರ್ಚೆ ಮಾಡ್ತೀನಿ. ವರದಿ. ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲ ಸಂಸದೆಂದು ಮೋಕ್ಷಕ್ಕಾಗಿ ಕಾಯುತ್ತಾರೆ ಗಂಗಾ ತೀರದಲ್ಲಿ. ಭೀಮಾ ತೀರದಲ್ಲಿ ಚಿತ್ರತಂಡ ಕೊಟ್ಟ ಮಾತು ತಪ್ಪಲಿಲ್ಲ. ಭೀಮಾ ತೀರದ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಬಂದಿದೆ. ಭೀಮಾ ತೀರದ ಹಂತಕರು ಚಿತ್ರದ ಮೂಲ ಕಥೆಗಾರ ನಾನು ಎಂದು ಹೇಳಿಕೊಳ್ಳುತ್ತಿರೋ ಪತ್ರಕರ್ತ ರವಿ ಬೆಳಗೆರೆ ಸವಾಲನ್ನು ಸ್ವೀಕರಿಸಿದ್ದ ವಿಜಯ್ ಭೀಮಾ ತೀರದ ಹಳ್ಳಿಗಳಿಗೆ ಭೇಟಿ ಕೊಡೋದಾಗಿ ಪ್ರಕಟಿಸಿದ್ರು. ಹೇಳಿದಂತೆ ನಡೆದುಕೊಂಡಿರೋ ದುನಿಯಾ ವಿಜಯ್ ಬಿಜಾಪುರದ ದೇವಣಗಾವ, ಸೊನ್ನ ಗ್ರಾಮಗಳಿಗೆ ಭೇಟಿ ಕೊಟ್ಟರು. ಚಂದಪ್ಪ ಹರಿಜನ, ಕೇಶಪ್ಪ ತಾವರಕೇಡ ಸೇರಿದಂತೆ ಇನ್ನಿತರರ ಮನೆಗಳಿಗೆ ಹೋಗಿ ಕುಟುಂಬದವರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಚಂದಪ್ಪ ಅವರ ಸಮಾಧಿ ಸ್ಥಳಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಗುಲ್ಬರ್ಗಾದ ಬುದ್ಧ ವಿಹಾರಕ್ಕೆ ತೆರಳಿ ಭೀಮಾ ತೀರದಲ್ಲಿ ಬಂದೂಕಿನ ಸದ್ದು ಶಾಶ್ವತವಾಗಿ ನಿಲ್ಲಲಿ ಅಂತ ಪ್ರಾರ್ಥಿಸಿದ ವಿಜಯ್ ಭೀಮಾ ತೀರದ ಜನರನ್ನ ಹಂತಕರು ಎಂದು ಕರೆಯಬಾರದು ಎಂದು ಕಳಕಳಿಯಿಂದ ಕೇಳಿಕೊಂಡ್ರು. ಇದೇ ವೇಳೆ ಕೇಶಪ್ಪ ತಾವರಕೇಡ ಅವರ ಕುಟುಂಬಕ್ಕೆ ನೋವುಂಟು ಮಾಡಿದ ಸನ್ನಿವೇಶವನ್ನ ಚಿತ್ರದಿಂದ ಕೈಬಿಟ್ಟಿರುವುದನ್ನು ತಿಳಿಸಿದ್ರು. ಇದಕ್ಕಾಗಿ ಕೇಶಪ್ಪ ಕುಟುಂಬದವರಿಗೆ ಕ್ಷಮೆ ಕೇಳಿ ಬಂದಿದ್ದಾರೆ. ತುಂಬ ಖುಷಿಯಾಗಿದೆ ಅಂದರೆ ಎಲ್ಲರೂ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ಪ್ರೀತಿಯಿಂದ ಕರ್ಕೋತಾರೆ, ಮನೆಗೆ ಕರೆದು ನಮ್ಮನ್ನ ಊಟ ಹಾಕ್ತಾರೆ, ಆ ಸ್ವಂತ ಅಣ್ಣ ತಮ್ಮನ ಥರ ನೋಡ್ತಾರೆ. ಭೀಮಾ ತೀರದಲ್ಲಿ ಶಾಂತಿ ನಿಲ್ಲಿಸ್ಬೇಕು ಅನ್ನೋದು ಅಷ್ಟೇ ಉದ್ದೇಶ. ಇದರಿಂದ ನಮಗೆ ಸಿನಿಮಾ ಓಡೋದು ಬೇಡ, ಅದರಿಂದ ನಾವು ಆಸೆ ಪಡೋದು ಇಲ್ಲ. ಅದನ್ನು ಭೀಮಾ ತೀರದಲ್ಲಿ ಹಂತಕರು ಅಂತ ಯಾರನ್ನು ಕರಿಬೇಡಿ, ಯಾಕಂದರೆ ಎಲ್ಲರೂ ಅಮಾಯಕರಲ್ಲಿ. ಇಷ್ಟೆಲ್ಲದರ ಮಧ್ಯೆ ಭೀಮಾ ತೀರದ ಜನರನ್ನ ಹತ್ಯೆಗೆ ಪ್ರಚೋದಿಸಿದ್ದೇ ರವಿ ಬೆಳಗೆರೆ ಅಂತ ಮೃತ ಚಂದಪ್ಪ ಹರಿಜನ ಅವರ ಸಹೋದರ ಯಲ್ಲಪ್ಪ ಹರಿಜನ ಆರೋಪಿಸಿದ್ದಾರೆ. ತನ್ನ ತಮ್ಮನ ಹೆಸರು ಬಳಸಿಕೊಂಡ ಬೆಳಗೆರೆ ಅವರಿಂದಲೇ ಹಣವನ್ನೂ ಮಾಡಿದ್ದಾರೆ ಎಂದು ದೂರಿದ್ದಾರೆ. ಭೀಮಾ ತೀರದ ಅಂತಕೃತಿ ಹೆಸರು ತಂದವ್ರೆ ರವಿ ಬೆಳಗೆರೆ ಅವ್ರಿ ಮೇಡಮ್ ಅವ್ರ. ಈಗ ಭೀಮಾ ತೀರದ ಅಂತಕೃತಿ ಯಾರಿಗ್ ಗುರ್ತಿತ್ರಿ ಮೇಡಮ್ ಅವ್ರೆ? ಯಾರಿಗೂ ಗುರ್ತಿದ್ದಿಲ್ಲ. ರವಿ ಬೆಳಗೆರೆ ಅವರು ದುಡ್ಡು ಮಾಡ್ಕೊಳ್ಳೋ ಸಲುವಾಗಿರಿ ಭೀಮಾ ತೀರದ ಅಂತಕೃತಿ ಹೆಸರು ಕೊಟ್ಟು ಅಲ್ಲಿ ಕೊಲೆ ಮಾಡ್ಲಕ್ಕ ಒಂದು ಸಂಸ್ ಹೂಡ್ತಾರಂತ ಹಿಂಗ್ರಿ ಮೇಡಮ್ ಅವ್ರ. ಈಗ ಮೊನ್ನೆ ಟಿವಿ ಸಂದರ್ಭ ನೋಡಿದ್ರಿ ಮೇಡಮ್ ಅವ್ರ, ಭೀಮಾ ತೀರದಲ್ಲಿ ಇನ್ನ ಅಲ್ಲಿ ಬಂದೂಕುಗಳು ತುಂಬ್ಯಾವತ್ ಹೇಳ್ತಾರೆ ಮೇಡಮ್ ಅವ್ರ. ಎಲ್ಲಿ ಅವ್ರು ಸಪ್ಲೈ ಮಾಡಿದ್ರನ್ರಿ ಮೇಡಮ್ ಅವ್ರ? ಸರ ಹೊಲ ಮನೇಲಿ ಕಿರಿಕಿರಿ ಇದ್ದ ಕಾಲಾಗ ಆ ರೀತಿ ಆದ ಕಾಲಾಗ ಭೀಮಾ ತೀರದ ಅಂತಕೃತಿ ಹೆಸರು ಕೊಟ್ಟವ್ರೆ ರವಿ ಬೆಳಗೆರೆ ಅವರು. ಕೊಟ್ಟು ಪೇಪರ್ದಾಗ ಹೈಲೈಟ್ ಮಾಡಿಸಿ ಎಲ್ಲ ಕೊಲೆಗಳು ಆಕ್ಚುಲಿ ನನ್ಗೆ ಅನಿಸಿದ ಮಟ್ಟಿಗೆ ನಮ್ಮ ತಮ್ಮದ ಕೊಲೆ ಆಗಕ್ಕೆ ಕಾರಣ ರವಿ ಬೆಳಗೆರೆ ಅವರು. ರವಿ ಬೆಳಗೆರೆ ಅವರು ಪೇಪರ್ದಲ್ಲಿ ಹೈಲೈಟ್ ಮಾಡ್ದಲ್ಲೇ ನಮ್ಮ ತಮ್ಮನ ಕೊಲೆ ಆಯ್ತು ಮೇಡಮ್ ಅವರು. ಈ ಎಲ್ಲ ಗಲಾಟೆಗಳ ನಡುವೆಯೂ ಭೀಮಾ ತೀರದಲ್ಲಿ ಚಿತ್ರ ಜನರಿಗೆ ಇಷ್ಟವಾಗಿದೆ, ಭರ್ಜರಿಯಾಗಿ ಓಡುತ್ತಿದೆ. ಎಲ್ರಂಗ ನಾವು ಮನುಷ್ಯರಾಗ್ತೀವಿ ಅಂತ ಬಂದ ಮಂದಿ ನಾವ ಕೊಲಿ ಮಾಡ್ಕೊಂತೀವಲ್ಲ ಸಾಹೇಬ್ರ. ನಾಳೆ ಅಮೀನ್ ಸಾಬ್ನ ಕೋರ್ಟ್ ಕರ್ಕೊಂಡು ಹೋಗ್ತಿದ್ದಾರೆ. ಅವನು ಕೋರ್ಟ್ ಮೆಟ್ಲು ಹತ್ತಬಾರದು. ಸಾಹೇಬ್ರ, ನನಗ ಇದನ್ನ ಉಪಯೋಗಿಸಕ್ ಬರಂಗಿಲ್ಲಲ್ಲ.
ಗಂಡು ಮಕ್ಕಳಿಗೆಲ್ಲ ಗಂಡ್ಸಾಗೋ ಪಾಠ ಹೇಳ್ಕೊಡಕ್ಕಾಗಲ್ಲ ಕಣ, ಅವರೇ ಕಲ್ತ್ಕೋಬೇಕು. ಎಲ್ಲಕ್ಕಿಂತಲೂ ಮಿಗಿಲಾಗಿ ಚಿತ್ರದಲ್ಲಿ ಭೀಮಾ ತೀರದ ಜನ ಸಾಕ್ಷರರಾಗಬೇಕು, ಅಲ್ಲಿ ಶಾಂತಿ ನೆಲೆಸಬೇಕು ಎಂಬ ಸಂದೇಶವು ಜನರನ್ನು ತಲುಪುತ್ತಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಸೊ ಸಂಕ್ಷಿಪ್ತವಾಗಿ ವಿಚಾರವನ್ನು ತಿಳ್ಕೊಂಡ್ರೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ವಿಜಯ್ ಇದ್ದಾರೆ, ನಮಗೆ ನಾಯಕ ನಟ ವಿಜಯ್ ನಮ್ಮ ಸ್ಟುಡಿಯೋಗೆ ಸ್ವಾಗತ. ಸೊ ಭೀಮಾ ತೀರದಲ್ಲಿ ಚಿತ್ರದ ನಿರ್ಮಾಪಕ ಅಣಜಿ ನಾಗರಾಜ್ ಅಣಜಿಯವರ ಸ್ಟುಡಿಯೋಗೆ ಸ್ವಾಗತ. ಸೊ ಈ ಪತ್ರಕರ್ತ ಸತೀಶ್ ಕೂಡ ನಮ್ಮ ಜೊತೆ, ಸತೀಶ್ ನಮ್ಮ ಸ್ಟುಡಿಯೋಗೆ ಸ್ವಾಗತ. ವಿಜಯ್ ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ವಿಜಯ್, ನೀವೀಗ ನಮ್ಮ ಸ್ಟುಡಿಯೋದಲ್ಲಿ ಕೂತು ಹೇಳಿದ್ರಿ, ನಾನು ಭೀಮಾ ತೀರಕ್ಕೆ ಹೋಗ್ತೀನಿ, ಅವ್ರ ಕುಟುಂಬವನ್ನು ಮಾತಾಡಿಸ್ತೀನಿ ಅಂತ ಹೇಳಿ. ಅದೇ ಪ್ರಕಾರ ತಾವು ಹೋಗಿ ಬಂದಿದ್ದೀರಿ. ತಾವು ಹೋಗಿ ಬಂದ ನಿಮ್ಮ ಅನುಭವ ಹೇಳಿ. ನೀವು ಹೋಗಿದ್ದಿಲ್ಲಿ ನಾನು ಮಾತು ಕೊಟ್ಟಿದ ಮೇಲೆ ಹೋಗಲೇಬೇಕು ಅಂತ ಹೋದ್ರು, ಅಥವಾ ನಿಮ್ಮ ಚಿತ್ರದ ಪ್ರಚಾರಕ್ಕೆ ಹೋದ್ರು, ನೀವು ಅಲ್ಲಿ ಹೋಗಿದ್ದೆ ಯಾಕೆ? ನನಗೆ ಚಾಲೆಂಜ್ ಹಾಕಿದ್ರಲ್ಲ, ನಾನು ಹೋದರೆ ಮಾತ್ರ, ನನ್ನನ್ನು ಕರ್ಕೊಂಡು ಹೋದರೆ ಮಾತ್ರ ಇವ್ರು ಸುಮ್ಮನೆ ಕ್ಷೇಮವಾಗಿ ಬರೋಕ್ಕೆ ಸಾಧ್ಯ, ಇಲ್ಲ ಅಂತಂದರೆ ಸುಟ್ಟು ಬಿಡ್ತಾರೆ ಅಲ್ಲಿ ಹೋದರೆ ಅಂತ. ನಾನು ಸರಿ ಹೋಗಿ ನೋಡೋಣ ಅದೇನು ಮಾಡ್ತಾರೆ ಅಂತ ನಾನು ಧೈರ್ಯವಾಗಿ ಹೋದೆ ಒಳಗಡೆ. ಯಾಕೆ, ಹೆಂಗೆ ಧೈರ್ಯ ಬಂತು ನಿಮ್ಗೆ ಹೋಗಕ್ಕೆ? ನಾನು ಮೋಸ ಮಾಡಿಲ್ಲ, ಯಾರ ಮೇಲೂ ಸುಳ್ಳು ಹೇಳಿ ಬದುಕ್ತಾ ಇಲ್ಲ, ಯಾರ ಮೇಲೂ ಬೇರೆ ಬೇರೆ ಥರ ಬರೆದು ಬದುಕುವಂಥ ಅವಶ್ಯಕತೆ ನನಗಿಲ್ಲ. ನಾನು ಭೀಮಾ ತೀರಕ್ಕೆ ನ್ಯಾಯ ಒದಗಿಸ್ಬೇಕು ಅಂತ ಹೊರಟಿದ್ದೆ. ಅಲ್ಲಿ ಯಾರು ಹಂತಕರು ಅಂತ ಕರೆಸ್ಕೋಬೇಡಿ ಅಂತ ಹೇಳೋದಕ್ಕೆ, ಅದಕ್ಕೋಸ್ಕರ ನಾನು ಧೈರ್ಯವಾಗಿ ಹೋಗಿದ್ದೆ. ನೀವು ಹೋಗಿದ್ದೆ ಅವಾಗ ಎಲ್ಲೆಲ್ಲಿ ಹೋಗಿದ್ರಿ, ಯಾರನ್ನೆಲ್ಲ ಭೇಟಿ ಮಾಡಿದ್ದೀರಿ ನೀವು? ನಾನು ಇದುವರೆಗೂ ಯಾರೂ ಕಾಣದಿರೋಂಥ ಒಂದು ವಿಷಯ ಅಂದರೆ ಚಂದಪ್ಪನವರ ಮನೆಯವರು, ಅವ್ರ ಪತ್ನಿ, ಅವರ ಪತ್ನಿಯವರು, ಅವರು ಮತ್ತು ಚಂದಪ್ಪನವರ ಇಬ್ಬರು ಮಕ್ಕಳು. ಆ ಇಬ್ಬರು ಮಕ್ಕಳು ನಾನು ಮುಖ ತೋರ್ಸೋಕ್ಕಾಗೋದಿಲ್ಲ, ಯಾಕಂದರೆ ಅವ್ರ ಭವಿಷ್ಯ ಚೆನ್ನಾಗಿರ್ಬೇಕು ಯಾವಾಗಲೂ, ನಮ್ಮಿಂದ ಅವ್ರ ಭವಿಷ್ಯ ಹಾಳಾಗ್ಕೂಡ್ದು. ಸೊ ಹಂಗಾಗಿ ಅವರಿಬ್ಬರು ಮಕ್ಕಳನ್ನ ಮೀಟ್ ಮಾಡಿ ಯಲ್ಲಪ್ಪನವ್ರ ಮನೆಗೆ ಹೋಗಿ, ಅಂದ ದೇವಣಗಾವ ಮತ್ತು ಸೊನ್ನ ಈ ನಡುವೆ ಏನು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ರೆ ಹೊಡೆದಾಕ್ಬಿಡ್ತಾರೆ ಅಂದ್ರಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡು ಅಲ್ಲಿ ಮಾತಾಡಿಕೊಂಡು ಅಲ್ಲಿಂದ ವಾಪಸ್ ಬರ್ತಾ ನಮಗೇನೋ ಒಂದು ಸ್ವಲ್ಪ ಮಿಸ್ಗೈಡ್ ಆಗಿತ್ತು, ತಿರ್ಗಾ ಕೇಶಪ್ಪ ತಾವರೆಕೆಡ್ ಮನೆ ಅವ್ರಿಗೆ ಹೋಗಿ ಅಲ್ಲಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ಸೀದಾ ಹೊರಟು ಬಂದೆ. ಅಲ್ಲಿಂದ ಗುಲ್ಬರ್ಗ ಬಂದು ಅಲ್ಲಿಂದ ಬಂದೆ. ಬಟ್ ಡೀಟೇಲಾಗಿ ನೋಡೋಣ. ನೀವು ಅಲ್ಲಿ ಹೋಗಿದ್ದ ಜಾಗ ನಾವು ತೋರಿಸ್ತಾ ಇದ್ವಿ ಚಿಕ್ಕದಾಗಿ, ಫುಲ್ಲಾಗಿ ತೋರಿಸಿದ್ರೆ ಬಹುಶಃ ಗೊತ್ತಾಗ್ಬೋದು ಆ ಬ್ರಿಡ್ಜ್ ಯಾವುದು, ಆ ಬ್ರಿಡ್ಜಲ್ಲಿ ನೀವು ಎಲ್ಲೆಲ್ಲಿ ಹೋಗಿದ್ರಿ ಅನ್ನೋದು. ನಿಮ್ಮ ಜೊತೆ ಯಾರೆಲ್ಲ ಬಂದಿದ್ರು? ನನ್ನ ಜೊತೆ ಕೇಶಪ್ಪ ತಾವರೆಕೆಡ್ ಪಾತ್ರ ಮಾಡಿದಂಥ ಅನಿಲು ಮತ್ತು ಶಿವಾಜಿ ಬೋರ್ಗೆ ಪಾತ್ರ ಮಾಡಿದಂಥ ಉದಯ್ ಬಿಟ್ಟು ನನ್ನ ಇಬ್ಬರು ಗೆಳೆಯರು. ಇದು ಬ್ರಿಡ್ಜ್, ಇದು ಸೇತುವೆ, ಇದು ದೇವಣಗಾವ ಮತ್ತು ಸೊನ್ನ ನಡುವೆ ಬರುವಂಥ ಈ ಬ್ರಿಡ್ಜ್. ಇದು ಇಲ್ಲಿ ಒಂದು ಮಾತಿತ್ತು, ಅಲ್ಲೆಲ್ಲೋ ನೀರು ತುಂಬಿಬಿಟ್ರೆ ಕೊಲೆ ಆಗ್ಬಿಡತ್ತೆ, ಮರ್ಡರ್ಗಳಾಗ್ಬಿಡತ್ತೆ ಅಂತ. ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರೆ, ಇಲ್ಲ ಸುಳ್ಳು ರೀ, ಆ ಥರ ಆಗೋದಿಲ್ಲ ಇಲ್ಲಿ ಅಂತ. ಏನದು, ಏನು ಬ್ರಿಡ್ಜಿಗೆ ಏನು ಅಷ್ಟೊಂದು ಮಹತ್ವ ಗೊತ್ತಿಲ್ಲ, ಅದು ಇವ್ರು ಕಟ್ಕೊಂಡಿದ್ದ ಕತೆ ಅದು. ಅಲ್ಲಿ ಹೋಗಿ ನೀರು ತುಂಬಿದ್ರೆ ಹಣ ಉರುಳ್ತಾವ, ಇಲ್ಲ ಅಂದಾಗ ಏನು ಉರುಳಿದ ಕಾಣೆ ಅಲ್ಲಿ. ಅದು ಭೀಮಾ ನದಿಯ ಬ್ರಿಡ್ಜ್. ಅದು ನಿಮ್ಮ ಜೊತೆ ಅಷ್ಟೊಂದು ಜನ ಇದ್ರಲ್ಲ, ಅವರೆಲ್ಲ ಆ ಊರಿನವ್ರು, ಆ ಗ್ರಾಮದವರು. ಏನಂತಾರೆ ಅವರೆಲ್ಲ ತುಂಬ ಖುಷಿ ಪಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ. ಅವ್ರು ಹೇಳ್ತಾರೆ, ಸರ್ ನಮಗೆ ಅವ್ರ ಕಡೆಯಿಂದ ಅನ್ಯಾಯ ಆಗ್ಬಿಟ್ಟಿದೆ, ನಮಗೆ ನಿಜವಾಗ್ಲೂ ನೀವು ಬಂದು ನಮ್ಗೆ ಖುಷಿ ಆಯ್ತು. ಇವತ್ತು ಎಲ್ಲರೂ ನಮ್ಮನ್ನು ಹಂತಕರು ಅಂತ ಕರೀತಾ ಇದ್ದಾರೆ ಇಲ್ಲಿ, ನಮಗೆ ಅದು ನೋವಾಗ್ತಿತ್ತು. ಇವತ್ತು ನೀವು ನಮ್ಮ ಭಾಗದಲ್ಲಿ ಸಿನಿಮಾ ಮಾಡ್ರೆ ನಮ್ಗೆ ಖುಷಿ ಆಗಿದೆ ಅಂತ. ಅಲ್ಲಿ ಎಲ್ಲೋ ಒಂದು ಕಡೆ ಅವ್ರ ಮಾತಿನಲ್ಲಿ ಮತ್ತು ಅವ್ರ ನಡವಳಿಕೆಯಲ್ಲಿ ಖಂಡಿತವಾಗ್ಲೂ ಅಲ್ಲಿರೋರು ಪ್ರಮಾಣವಾಗ್ಲೂ ಅಮಾಯಕರು, ದೇವರಂಥ ಮನುಷ್ಯರು. ಪ್ರೀತಿ ಅಂದರೆ ಪ್ರಾಣ ಕೊಟ್ಬಿಡ್ತಾರೆ, ಬಿಡೋದಿಲ್ಲ ಯಾರನ್ನೂ ಅವರು ಅಂತ ಒಂದು ಒಳ್ಳೆ ಜನಗಳಲ್ಲಿ ನಿಜವಾಗ್ಲೂ. ಸೊ ಸೊನ್ನ ದೇವನಗಾಂವ್ ಎರಡು ಕಡೆಗೆ ಹೋದ್ರಿ? ಹೌದು. ಎಲ್ಲೂ ನಿಮ್ಗೆ ಏನೂ ಸಮಸ್ಯೆ ಆಗಿಲ್ಲ? ಎಲ್ಲೂ ಏನೂ ಸಮಸ್ಯೆ ಆಗಿಲ್ಲ. ಎಲ್ಲರೂ ನಿಮ್ಮನ್ನು ಪ್ರೀತಿಯಿಂದ ಮಾತಾಡ್ಸಿದ್ರಿ? ನೀವು ಬರ್ತೀನಿ ಅಂತ ಅವ್ರಿಗೆ ಏನೋ ವಿಚಾರ ತಿಳಿಸಿ ಹೋಗಿದ್ರಾ ಅಥವಾ? ಇಲ್ಲ, ನಾನು ಅಲ್ಲಿ ಹೋಗ್ಬಿಟ್ಟು ಎಲ್ಲರಿಗೂ ವಿಚಾರ ತಿಳಿಸ್ತೆ. ಅಲ್ಲಿ ಹೋಗ್ಬಿಟ್ಟು? ಹೌದೌದು. ಅವ್ರಿಗೆ ಗೊತ್ತಿತ್ತ ನಿಮ್ಮ ಭೀಮಾ ತೀರದ ಪಿಕ್ಚರ್ ಬಂದಿರೋದು? ಗೊತ್ತಿತ್ತು, ಎಲ್ಲ ನೋಡಿದ್ದಾರೆ, ಸುಮಾರು ಜನ ಸಿನಿಮಾ ನೋಡಿದ್ದಾರೆ. ಸಿನಿಮಾ ನೋಡಿದ್ರೆ ಏನು ಅವ್ರ ಒಪಿನಿಯನ್ ಏನು ಸಿನಿಮಾ ನೋಡಿ? ಸಿನಿಮಾ ನೋಡಿದ ತಕ್ಷಣ ಕೆಲವ್ರದ್ದು ಅಬ್ಜೆಕ್ಷನ್ ಇತ್ತು, ಈ ಅಬ್ಜೆಕ್ಷನ್ ಹೀಗೆ, ಅಬ್ಜೆಕ್ಷನ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು, ಅಬ್ಜೆಕ್ಷನ್ ಮಾಡಿಸ್ಬಿಡಿ, ಇದನ್ನ ದೊಡ್ಡ ವಿಷಯ ಮಾಡಿ ನಿಲ್ಲಿಸ್ಬಿಡಿ ಸಿನಿಮಾನ ಅಂತ ಪ್ಲಾನ್ ಮಾಡಿದ್ರು. ಬಟ್ ಅದಕ್ಕೆ ಪಾಪ ಪಬ್ಲಿಕ್ ಏನೇ ಅಬ್ಜೆಕ್ಷನ್ ಓವರ್ ರೂಲ್ಡ್ ಅಂದ್ಬಿಟ್ಟು ಸೀದಾ ಪಿಕ್ಚರ್ ನೋಡ್ಬಿಟ್ರು ಜನ. ಈಗ ಇದೆಲ್ಲಿ ನೋಡ್ತಾ ಇದ್ರಿ? ಇದು ಚಂದಪ್ಪನವ್ರ ಮನೆ. ಅಲ್ಲಿ ನನ್ನ ಪಕ್ಕದಲ್ಲಿ ಬಲಗಡೆಯಲ್ಲಿ ಕುತ್ಕೊಂಡ್ರು ಭೀಮರಾವ್ ಎಂಟಮಾನ್ ಅಂತ ಒಬ್ರು, ಮತ್ತೆ ಅಶೋಕ್ ಎಸ್ ಸುಲ್ಫಿ ಅಂತ ಒಬ್ರು, ಆಮೇಲೆ ಚಂದಪ್ಪನವ್ರ ತಮ್ಮ. ಅವ್ರು ಬಂದು ಬಸು ಅಂತ, ಪ್ರೀತಿಯಿಂದ ಎಲ್ಲರೂ ಬಸು ಅಂತ ಕರೀತಾರೆ, ಬಸವರಾಜ್ ಅಂತ ಹೇಳ್ಬಿಟ್ಟು. ಈ ಕಡೆ ಭಾಗದಲ್ಲಿರೋ ಯಲ್ಲಪ್ಪನವರು ಈ ಕಡೆ ಕುತ್ಕೊಂಡು ಮಾತಾಡ್ತಿರೋರು. ಅವ್ರ ಮನೆಗೆ ಹೋದಾಗ ಅವ್ರ ಆತಿಥ್ಯ ನಿಜವಾಗ್ಲೂ ಮರೆಯೋಕ್ಕೆ ಆಗೋದಿಲ್ಲ. ಪ್ರೀತಿ, ಅಷ್ಟು ವಿಶ್ವಾಸ. ನಾ ಹತ್ರ ಎಲ್ಲ ಮಾತಾಡೋ ವಿಷಯ ಹೇಳೋದು ಇಲ್ಲ, ಯಾರು ನಾವು ಆ ಥರದವ್ರಲ್ಲ, ನಾವು ಅಂದರೆ ಎಲ್ಲರೂ ಭಯ ಪಡ್ತಾರೆ, ಯಾಕೆ ನಮ್ಮನ್ನು ಹಂಗೆ ಮಾಡ್ತಾರೆ, ನಾವೆಲ್ಲೋ ಒಂದು ಕಡೆ ಶೋಷಣೆಗೆ ಒಳಗಾದವರು ಅಂತ ಎಲ್ಲಿ ಬೇಕಾದರೂ ಎದೆ ತಟ್ಕೊಂಡು ಮಾತಾಡ್ತೀವಿ, ಎಲ್ಲಿ ಬೇಕಾದರೂ ಬರ್ತೀವಿ. ಅವ್ರ ಸ್ಥಿತಿಗತಿ ಎಲ್ಲ ಹೆಂಗಿದೆ ವಿಜಯ್? ಒಂದು ಸರ್,
ತುಂಬ ಮಾನಸಿಕವಾಗಿ ತುಂಬ ನೊಂದ್ಬಿಟ್ಟಿದ್ದಾರೆ. ಮಾನಸಿಕವಾಗಿ ಕಂಪ್ಲೀಟ್ ನೊಂದಿದ್ದಾರೆ ಪಾಪ ಅವರು. ಏನಂದರೆ ಅವಾಗ್ಲಿಂದನೂ ಈ ಭೀಮಾ ತೀರ ಅಂದಿದ ತಕ್ಷಣವೇ ಹಂತಕರ 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 ಅಂತ ಕರೀತಾರೆ ಅಲ್ಲಿ. ಒಂದು ತುಂಬ ಕಷ್ಟ ಆಗುತ್ತೆ ಕೆಲವು ವಿಷಯಗಳಲ್ಲಿ. ಪಾಪ ಒಂದು ಮದುವೆ ಮಾಡೋಕ್ಕೆ ಕಷ್ಟ ಆಗ್ಬೋದು, ಹೆಣ್ಮಕ್ಳು ಕೊಡೋದಕ್ಕೆ ತರೋದಕ್ಕೆ ಹೊಸಬರಾದ್ರೆ ಭಯ ಬೀಳ್ತಾರೆ. ಈ ಮಧ್ಯೆ ತುಂಬ ಶೋಷಣೆ ಒಳಗಾಗಿದ್ದಾರೆ. ಯಾವ ಮಾರಿದ್ರೆ ಮೊನ್ನೆ ಕೂಡ ಆಗ್ಬಿಡ್ತಾ ಇದ್ರು. ಯಾಕೆ? ಕೇಶಪ್ಪ ತಾವರೆಕೆಡ್ ಮನೆಯಲ್ಲಿ ಪಾಪ ಆ ಹುಡುಗನಿಗೆ ಮಂಜುನಾಥ್ ಅಂತ ಹೇಳ್ಬಿಟ್ಟು ತುಂಬ ಒಳ್ಳೆ ಹುಡುಗ. ಆ ಹುಡುಗನಿಗೆ ಒಂದಷ್ಟು ಇನ್ಫಾರ್ಮೇಶನ್ ಹೋಗಿದೆ, ಅದೆಲ್ಲರೂ ನೋಡಿದ್ದಾರೆ ಟಿವಿನಲ್ಲಿ ಮಾತಾಡಿದ್ದು. ಹೌದೌದೌದೌದೌದು. ಅದನ್ನು ಒಂಚೂರು ಯಾವ ಮಾಡಿದ್ರೆ ತಿರ್ಗಿ ಆಗ್ಬಿಟ್ಟಿರೋದಲ್ಲಿ ಮತ್ತೆ ಹೊಡೆದಾಟಗಳು, ಮತ್ತೆ ಗದ್ದಲ. ಪುಣ್ಯಕ್ಕೇನು ಅಂದರೆ ಚಂದಪ್ಪನವ್ರ ಮನೆಯವರು, ಯಲ್ಲಪ್ಪ ಅವರು, ಬಸು ಅವರಾಗಲಿ ಮತ್ತು ಕೇಶಪ್ಪ ತಾವರೆಕೆಡ್ ಮನೆಯವರಾಗಲಿ ಅವರಿವತ್ತು ಸ್ವಂತ ಅಣ್ಣ ತಮ್ಮಂದಿರ ಥರ ಇದ್ದಾರೆ. ಒಬ್ರಿಗೊಬ್ರು ಪ್ರಾಣ ಕೊಡ್ತಾರೆ, ಒಂದು ತಟ್ಟೆಯಲ್ಲಿ ಊಟ ಮಾಡ್ತಾರೆ. ನೋಡಿ ಇದು ಏನು ಬರ್ತಾ ಇದೆ ಈಗ, ಇಲ್ಲಿ ಚಂದಪ್ಪನವರ ಹೆಂಡತಿ ಜೊತೆ ಅಂತ ಬರೆದಿತ್ತು ಹಳೆ ಪುಸ್ತಕದಲ್ಲಿ. ಹೊಸ ಪುಸ್ತಕದಲ್ಲಿ ಬದಲಾಗ್ಬಿಟ್ಟಿದೆ ಈಗ, ಮಗಳು ಅಂತ. ನಿಜವಾದ ಫೋಟೋಲಿರೋರು ಈ ಹುಡುಗಿ, ಈಕೆ ಹೆಂಡತಿ ಅಲ್ಲ, ಈಕೆ ಬಂದು ಅವರ ಅಣ್ಣನ ಮಗಳು. ಅವ್ರೇನೋ ಮಾತಾಡಿದ್ದಾರೆ ಅನ್ಸುತ್ತೆ ಬಹುಶಃ. ನೋಡೋಣ ಅವ್ರು ಏನೋ ನಿಮ್ಮ ಜೊತೆ ಏನೋ ಮಾತಾಡ್ತಾ ಇದ್ದಾರೆ. ಬೆಳೆದ ನಿಂತ ಎಲ್ಲಪ್ಪನ ಅಣ್ಣನ ಚಂದಪ್ಪನ ಅಣ್ಣನ ಮಗಳ ಕೊಟ್ಟು ಮತ್ತೆ ಆಮೇಲೆ ಪೇಪರ್ದಾಗ ಹೆಣ್ಣು ತೆತ್ತು ಕೊಡ್ತಾನ. ಸುಳೆ ಮಗನಿಗೆ ಬುದ್ಧಿ ಇಲ್ರಿ. ಹೌದೌದು, ಎಲ್ಲರಿಗೂ ಕೋಪ ಇದೆ. ಇಲ್ಲ ಗೊತ್ತಾಗಿತ್ತು ಸರ್, ನಾನು ಒಂದು ಡಿಪಾರ್ಟ್ಮೆಂಟ್ದಲ್ಲಿ ಕೆಲಸ ಮಾಡ್ತೀನಿ ಬಿಟ್ಟಿನಿ ನಾನು. ಇಲ್ಲ ಬೇರೆ ಇದ್ರೆ ನಾನು ಇಲ್ಲ ಸರ್. ಮೊದಲನೇ ಅಣ್ಣನ ಮಗಳದು. ಇವರು ರವಿ ಬೆಳಗೆರೆ ಹಾಕೊಂಡಿರೋದು ಇದು ಚಂದಪ್ಪನ ಹೆಂಡತಿ ಅಂತ. ಅದಕ್ಕೆ ಅವ್ರಿಗೆ ತುಂಬ ಕೋಪ ಇದೆ ಆ ವಿಷಯದಲ್ಲಿ. ಅಲ್ಲಿಗೆ ಇಷ್ಟು ದಿವಸ ಏನು ಪುಸ್ತಕ ಪ್ರಕಟ ಆಗಿ ಮಾರಾಟ ಆಗಿದೆ, ಅವರೆಲ್ಲರಿಗೂ ಇವತ್ತು ಚಂದಪ್ಪನ ಹೆಂಡತಿ ಅಂತಲೇ ಇದೆ. ಅವ್ರಿಗೆ ತುಂಬ ನೋವಾಗಿದೆ ಆ ವಿಷಯದಲ್ಲಿ. ಎಲ್ಲರಿಗೂ ಮಗಳಿಗೂ ತಾಯಿಗೂ ಗೊತ್ತಾಗಿಲ್ವ ಅವ್ರಿಗೆ. ಯಾಕೆ ನೋಡಿ, ಇದು ನಿಜವಾದ ಚಂದಪ್ಪನವರ ವೈಫ್ ಇದೆ. ಎಲ್ಲ ರೀತಿಯಿಂದ ಅನುಕೂಲತೆ ಇದೆ ಅಂದ್ರೆ ನನ್ನ ಮಕ್ಕಳು ನಾವು ಜೀವ ರಕ್ಷಣೆಯಿಂದ ಚೆನ್ನಾಗಿ ಬದುಕ್ತಾ ಇದ್ದೇವೆ. ನಿಮಗೆಲ್ಲ ನನ್ನ ಸಿಬ್ಬಂದಿಗೆ, ನನ್ನ ಮಕ್ಕಳದಲ್ಲಿ ನನ್ನದಲ್ಲಿ ನಮಸ್ತೆ. ಹೇಳೋದೇನಂದ್ರೆ ರವಿ ಬೆಳಗೆರೆ ಬ್ರದರ್ಗೆ ಮಗಳ ಫೋಟೋ ಹೆಂಡತಿ ಅಂತ ಕೊಡಬೇಡಿ ದಯವಿಟ್ಟು. ನೀವು ಹೆಂಡತಿಗೂ ನೋಡಿಲ್ಲ, ಮಕ್ಕಳಿಗೂ ನೋಡಿಲ್ಲ, ಇಲ್ಲಿವರೆಗೆ ನಿಮ್ಮ ಹೆಲ್ಪ್ ಯಾರಿಗೂ ನನಗಾಗಿಲ್ಲ. ಸರಿ, ನೀವು ಯಾವ ರೀತಿಯಿಂದ ಮಗಳಿಗೆ ಹೆಂಡತಿ ಅಂತ ಇಲ್ಲಿ ಕೊಡಬೇಡ ಅಂತ ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಯಾವತ್ತೂ ಮಗಳಿಗೆ ಹೆಂಡತಿ ಕೊಡಬೇಡಿ. ಇದು ಮಕ್ಕಳು, ನಾನೇ ಅದು ಮುಖ ತೋರಿಸ್ಬಾರ್ದು ಅಂತ ಇಟ್ಟಿದ್ದೀನಿ. ಬೇರೆಯವ್ರ ಕೈಯಲ್ಲಿ ಸಿಕ್ಕಿದ್ರೆ ಆ ಮಕ್ಕಳದ್ದು ಫೋಟೋ ಹಾಕಿ ದೊಡ್ಡ ವಿಷಯ ಮಾಡ್ತಾರೆ. ನನಗೆ ಅವ್ರ ಭವಿಷ್ಯ ಮುಖ್ಯ, ಆ ಮಕ್ಕಳ ಭವಿಷ್ಯ ಮುಖ್ಯ. 2 ಮುದ್ದಾದ ಗಂಡು ಮಕ್ಕಳು. ಅದಕ್ಕೆ ಆ ಮಕ್ಕಳನ್ನ ಮುಖ ತೋರಿಸ್ತೀರಾ, ಫುಲ್ ಕವರ್ ಮಾಡಿ ಅದನ್ನ ಫೋಟೋ ತಗೊಂಡ್ಬಂದಿದ್ದೀನಿ. ಅವ್ರು ಚಂದಪ್ಪರ್ಜನ್ ಅವ್ರ ಪತ್ನಿ ಅಂತಾರೆ. ಏನು ಹೇಳಿದ್ರು ಅವ್ರಿಗೆ ನಿಜವಾಗ್ಲೂ ಸಿನಿಮಾ ಆಗಿರೋದು ತುಂಬ ಖುಷಿ ಇದೆ. ಅವ್ರಿಗಾಗಲೇ ಒಂದು 20-30 ಕರೆಗಳು ಹೋಗಿದೆ. ಬಂದ್ಬಿಡು ಇಲ್ಲಿಗೆ, ಇಲ್ಲಿ ಬಾ, ನನಗೆ ಏನು ಬೇಕೋ ಅದನ್ನ ನಾನು ಕೊಡ್ತೀನಿ, ಅದರಿಂದ ನೀವು ಒಂದು ಕೇಸ್ ಹಾಕ್ಬೋದು, ಸಿನಿಮಾ ನಿಲ್ಲಿಸ್ಬಿಡೋಣ ಅಂತ. ಯಾರು ಹೇಳಿದ್ರು? ರವಿ ಬೆಳಗೆರೆ ಅವ್ರು ಹೇಳಿರೋದು. ಯಾರು? ಇವರಿಗೆ. ಅದು ಬೇರೆ ಬೇರೆ ಕಡೆಯಿಂದ ಫೋನ್ ಮಾಡಿಸಿರೋದು. ಈಗ ಪಾಪ ಅವ್ರು ತುಂಬ ನೊಂದ್ಕೊಂಡ್ರು. ಅವರು ಒಂದು ಮಾತು ಹೇಳ್ತಾರೆ, ನಾನು ಓಪನ್ ಆಗಿ ಹೇಳಿದ್ರು. ಅದು ಅದ್ರದ್ದು ಕೂಡ ಆಡಿಯೋ ಇದೆ, ಇಟ್ಟಿದ್ದೀನಿ ಅದನ್ನು. ಟೈಮ್ ಬಂದಾಗ ಕೊಡೋಣ ಅಂತ ಇಟ್ಟಿದ್ದೀನಿ ಅದನ್ನು. ಸರಿ, ಅವರು ಏನು ಹೇಳ್ತಾರೆ, ಅವರು ಕೊನೆಗೆ ಒಂದು ಮಾತು ಹೇಳಿದ್ದಾರೆ, ಇಲ್ಲ ನೋಡಿ 12 ವರ್ಷ ಆಯಿತು ಸತ್ತು, ಇದುವರೆಗೂ ತಾವು ಯಾರೂ ಬರಲಿಲ್ಲ, ಯಾರೂ ನಂಗೆ ಸಹಾಯ ಮಾಡಲಿಲ್ಲ. ಇವತ್ತೆಲ್ಲೋ ಒಂದು ಕಡೆ ನನಗೆ ಗೊತ್ತು ನನ್ನ ಗಂಡ ಶೋಷಣೆಗೆ ಒಳಗಾಗಿದ್ದು, ಆ ಒಳಗಾಗಿ ಅದ್ರ ಮಧ್ಯೆ ನಾನೂ ಜೀವನ ಮಾಡಿದ್ದೀನಿ. ಎಷ್ಟೋ ಸರಿ ನಾನು ಅಪಾಯ ಎದುರಿಸಿದ್ದೀನಿ. ಅದಾದಮೇಲೆ ಕೂಡ ಇವತ್ತು ಜೀವನ ನನ್ನ ಪಾಡು ನಾನು ಮಾಡ್ಕೋತಾ ಇದ್ದೀನಿ. ಅವತ್ತೆಲ್ಲೂ ನೀವು ಬಂದು ನನಗೆ ₹1 ಸಹಾಯ ಮಾಡ್ತೀನಿ ಅಂತ ಹೇಳಲಿಲ್ಲ. ಆಲಪೆ ಸಡನ್ ಈಗ ಬಂದು ನನಗೆ 50 ಲಕ್ಷ ಕೊಡ್ತೀನಿ, ಅಷ್ಟು ದುಡ್ಡು ಕೊಡ್ತೀನಿ, ಇಷ್ಟು ದುಡ್ಡು ಕೊಡ್ತೀನಿ, ಬಂದ್ಬಿಟ್ಟು ಆ ಸಿನಿಮಾಕ್ಕೆ ನಿಲ್ಸೋದಕ್ಕೆ ನಮ್ಮ ಜೊತೆ ಸಾಥ್ ಕೊಡು ಅಂತ ಹೇಳಿದ್ರೆ ನನಗದು ಇಷ್ಟ ಆಗಲ್ಲ. ಎಲ್ಲೋ ಒಂದು ಕಡೆ ನನ್ನ ಗಂಡನ ಹೆಸರು ಶಾಶ್ವತವಾಗಿ ಉಳ್ಕೊಡುತ್ತೆ, ಚಂದಪ್ಪ ಹರಿಜನ ಅನ್ನೋ ಒಂದು ಚಿತ್ರ ಭೀಮಾ ತೀರದಲ್ಲಿ ಅಂತ, ನನಗೆ ಅಷ್ಟೇ ಸಾಕು ಅಂತ ಹೇಳಿದ್ದಾರೆ. ಸಿನಿಮಾದ ಬಗ್ಗೆ ಅವ್ರೇನು ಸಿನಿಮಾ ನೋಡಿದಾರಾ? ಸಿನಿಮಾ ಅವರು ನಾನು ಆ್ಯಕ್ಚುಲಿ ಅವ್ರು ತುಂಬ ಅವ್ರ ಜಾಗ ಇರೋದು ತುಂಬ ಸೀಕ್ರೆಟ್ ಆಗಿದೆ. ಅದನ್ನು ನಾನು ಹೇಳೋಕ್ಕೂ ಇಷ್ಟಪಡಲ್ಲ ಎಲ್ಲಿ ಅವರು ಸೀಕ್ರೆಟ್ ಆಗಿದ್ದಾರೆ ಅಂತ. ಯಾಕಂದರೆ ನನಗೊಂದು ಸ್ವಲ್ಪ ಅವರು ಎಲ್ಲೋ ಅವ್ರು ಮಾತಾಡ್ಸ್ಬೇಕಂದ್ರೆ ಪಾಪ ಟೆನ್ಷನಲ್ಲಿದ್ದರು. ಆಮೇಲೆ ಎಲ್ಲವನ್ನೂ ಮೀರಿ ಅದು ಒಂದು ಹೆಣ್ಣು ಮಗುವಿನ ಬದುಕು, ಅದು ಒಂದು ಹೆಣ್ಣಿನ ಬದುಕು. ಆ ಹೆಣ್ಣು ಹಂಗೆ ಸುರಕ್ಷಿತವಾಗಿರಲಿ, ಎಲ್ಲೇ ಇರಲಿ, ಚೆನ್ನಾಗಿರಲಿ. ಅವ್ರನ್ನ ಭೇಟಿ ಮಾಡ್ಬೇಕಂದ್ರೆ ತುಂಬ ಇದಾಯಿತು, ಟೈಮ್ ತಗೋತು, ತುಂಬ ಟೈಮ್ ತಗೋತು. ಯಾಕೆಂದರೆ ಪಾಪ ಏಕಾಏಕಿ ಒಂದು ಹೆಣ್ಣು ಬಂದು ನಮ್ಮನ್ನು ಮೀಟ್ ಆಗಬೇಕು ಅಂದರೆ ಗುರ್ತಿಲ್ಲ, ಪರಿಚಯ ಇಲ್ಲ, ಪಾಪ ಎಲ್ರಿಗೂ ಒಂಥರ ಆತಂಕ ಇರುತ್ತೆ. ಅಂಥ ಟೈಮಲ್ಲಿ ಪಾಪ ನನಗೆ ಟೈಮ್ ಮಾಡಿಕೊಟ್ರು. ಅಮ್ಮ ನಿಜವಾಗ್ಲೂ ಗ್ರೇಟ್,
ನಿಜವಾಗ್ಲೂ ಗ್ರೇಟ್ ಅಯ್ಯಮ್ಮ ಆ ವಿಷಯದಲ್ಲಿ. ಅದ್ರ ಜೊತೆಗೆ ಕ್ಯಾಮ್ರಾ ಎದುರುಗಡೆ ಮಾತಾಡಿದಾರಲ್ಲ, ಅದು ಕ್ಯಾಮ್ರಾ ಎದುರುಗಡೆ ಮಾತಾಡೋದು ಇನ್ನೂ ಗ್ರೇಟ್. ಇನ್ನೊಂದಷ್ಟು ವಿಷಯಗಳಿದೆ, ಅದನ್ನ ಮುಚ್ಚಿಟ್ಟಿದ್ದೀನಿ. ವಿಜಯ್, ನನಗೊಂದು ಪ್ರಶ್ನೆ ಏನಂತಂದ್ರೆ, ನೀವು ಹೋಗಿ ಬಂದ್ರಲ್ಲ, ಉತ್ತರ ಕರ್ನಾಟಕನೇ ಹಿಂದುಳಿದ ಭಾಗ, ಅದರಲ್ಲಿ ಬಿಜಾಪುರದ ಕೆಲವೊಂದು ಭಾಗಗಳು ಅತ್ಯಂತ ಹಿಂದುಳಿದಿದ್ದು. ಹೌದು. ನನ್ನ ಪ್ರಶ್ನೆ ಏನಂದ್ರೆ, ಈ ಕುಟುಂಬಗಳ ಆರ್ಥಿಕ ಸ್ಥಿತಿ ಹೇಗಿದೆ? ಈ ನೀವು ಭೇಟಿಯಾದಂಥ ಚಂದಪ್ಪ ಹರಿಜನ್ ಇರ್ಬೋದು, ಯಲ್ಲಪ್ಪ ಹರಿಜನ್ ಇರ್ಬೋದು, ಅಥವಾ ಅವ್ರ ಸಂಬಂಧಿಕರಿರ್ಬೋದು, ಅವ್ರು ಹೇಗಿದೆ? ಸರ್ ಪಾಪ ಇದೇನಾಗಿದೆ, ಚಂದಪ್ಪ ಅವರು ಎಲ್ಲೋ ಆ ತೊಂದರೆಗೆ ಒಳಗಾದಾಗ ಮನೆಗೆ ಕೂಡ ಹೋಗ್ತಾ ಇರಲಿಲ್ಲವಂತೆ, ದೂರ ಇದ್ಬಿಡೋರಂತೆ. ಯಾಕಂದರೆ ನಮ್ಮ ಅಣ್ಣ ತಮ್ಮಂದ್ರೆ ತೊಂದರೆ ಆಗಬಾರ್ದು ಅಂತ. ಹಾಗಾಗಿ ಅವ್ರಿಗೆ ಓಕೆ, ತುಂಬ ಹೇಳ್ಕೊಳಂಗಿಲ್ಲ ಪಾಪ. ಇರೋದ್ರಲ್ಲಿ ಅನುಕೂಲಸ್ಥರು, ಮಾನ ಮರ್ಯಾದೆಗೆ ಅಂಜಿ ಬದುಕ್ತಾರೆ. ಅದಕ್ಕಿಂತ ಇನ್ಯಾವುದು ಬೇಕಿಲ್ಲ, ಅದಕ್ಕಿಂತ ದೊಡ್ಡ ಆಸ್ತಿ ಇಲ್ವಲ್ಲ. ಅವರು ತುಂಬ ಧೈರ್ಯವಾಗಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅವರೆಲ್ಲೂ ಒಂದು ಸರ್ತಿ ಅವಾಗ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಒಳಗಾಗ್ತಾನೆ ಇದ್ದಾರೆ. ಆ ನೋವಿದ್ದೇ ಇರುತ್ತಲ್ವಾ. ಏನು ಎಲ್ಲೋ, ಯಾಕಂದರೆ ಎಲ್ಲೋ ಒಂದು ಕಡೆ ಪತ್ರಿಕೆಯಲ್ಲಿ ಬರುತ್ತೆ, ಎಲ್ಲೋ ಭೀಮಾ ತೀರದಲ್ಲಿ ಯಾರೋ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರೆ ಯಾವುದೋ ಪತ್ರಿಕೆಯಲ್ಲಿ ಬಂದಿರುತ್ತೆ, ಭೀಮಾ ತೀರದಲ್ಲಿ ಮತ್ತೆರಡು ತಡೆ ಉರುಳಿದವು, ನೆತ್ತರವು ಚೆಲ್ಲಾಡುತ್ತಿದೆ ಅಂತ. ರೈಟ್ ಅಣಜಿ, ಈಗ ವಿಜಯ್ ಹೋಗಿ ಬಂದರು, ಏನು ಅನ್ನಿಸ್ತು? ನೀವು ಹೋಗ್ಬೇಕು ಅನ್ಸಲ್ವಾ? ಹೋಗ್ಬೇಕಾಗಿತ್ತು, ಕಾರಣದಲ್ಲಿ ಕೆಲಸದಿಂದ ನಂದು ಗೌರ್ಮೆಂಟ್ ವರ್ಕ್ದಿಂದ ಹೋಗೋಕ್ಕಾಗಲಿಲ್ಲ. ಸೊ ಅದೆಲ್ಲ ನಾನು ಸಾರ್ ಟಚಲ್ಲಿದ್ದೆ, ಏನು ಬೇಕು ಅದು ವ್ಯವಸ್ಥೆ ಮಾಡೋದು, ಹೋಗೋಕ್ಕೆ ಬರೋಕ್ಕೆ ಎಲ್ಲ ವ್ಯವಸ್ಥೆ. ತುಂಬನೇ ವಿಜುವಲ್ ನೋಡಿದಾಗ ನನಗೆ ತುಂಬಾ ಇದಾಯಿತು, ತುಂಬ ಫೀಲ್ ಆಯಿತು. ಇದನ್ನಂತೆ ಟೆನ್ಷನ್ಲಿದ್ರಿ ನೀವು ರಿಲೀಸ್ ಆಗ ಮೊದಲು? ಹೌದು ಸರ್, ರಿಲೀಸ್ ಆದಮೇಲೆ ಕೂಡ ಹೌದು. ಅದು ಯಾಕಂದರೆ ಸ್ಟಾರ್ಟಿಂಗಿಂದ ಸ್ವಲ್ಪ ಕಾಂಟ್ರವರ್ಸಿ ಅದು ಪ್ರಾಬ್ಲಮ್ ಆದ್ರಿಂದ ತುಂಬ ಸಮಸ್ಯೆಲ್ಲೇ ಓಡಾಡ್ತಿದ್ವಿ, ಟೆನ್ಷನ್ಗಳು. ಅಣಜಿ, ಈಗ ಒಬ್ಬ ನಿರ್ಮಾಪಕರಾಗಿ ಒಂದು ಸಿನಿಮಾ ಸಕ್ಸಸ್ಫುಲ್ ಆಗುವಂಥದ್ದು ಎಲ್ಲಕ್ಕಿಂತ ದೊಡ್ಡದು ಒಬ್ಬ ನಿರ್ಮಾಪಕನಿಗೆ. ಓಕೆ, ಅದ್ರ ಜೊತೆಗೆ ನಿಮ್ಮ ಚಿತ್ರದ ಒಂದು ಮೆಸೇಜ್ ಏನಿದೆ ಅದು ಕೂಡ ಒಂದು ರೀತಿಯಿಂದ ಕನ್ವೆ ಆಗಿದೆ. ವಿಜಯಲ್ಲಿಗೆ ಹೋಗಿ ಬಂದರು, ಇಲ್ಲಿ ತುಂಬ ಈ ಎಲ್ಲದರ ಮಧ್ಯೆ ಏನು ಆಗ್ತಾ ಇದೆ ಅಂದರೆ, ಭೀಮಾ ತೀರದ ಜನರಿಗೆ ಏನು ಹೆಲ್ಪ್ ಆಗ್ತಾ ಇದೆ ಎಲ್ಲರ ಮೂಲಕ? ರವಿ ಬೆಳಗೆರೆ ಏನು ಮಾಡಿದರು? ಆ ಪ್ರಶ್ನೆ ನಿಮಗೂ ಬರುತ್ತೆ ನಾಳೆ. ನೀವೇನು ಮಾಡಿದ್ರಿ? ಕತೆ ಬಳಸ್ಕೊಂಡ್ರಿ, ಎಲ್ಲ ಮಾಡಿದ್ರಿ. ಸೊ ನಿಮ್ಮ ಆ ಪ್ರಶ್ನೆ ಹಾಕ್ತಾ ಇದ್ದೀನಿ, ನೀವೇನು ಮಾಡ್ತೀರಿ ಅವ್ರಿಗೆ? ಕುಟುಂಬಸ್ಥರಿಗಿರ್ಬೋದು, ಆ ಏರಿಯಾಗಿರ್ಬೋದು, ನೀವು ಅಂತಂದ್ರೆ ನೀವಷ್ಟೇ ಅಲ್ಲ, ಒಟ್ಟಾರೆ ಚಿತ್ರತಂಡ. ಮೊದಲನೇದಾಗಿ ನಾನು ಹೇಳ್ತೀನಿ ಸರ್, ಹೇಳಿ. ನಾನು ಅವ್ರ ಮನೆಯವ್ರಿಗೆ ಮಾತು ಕೊಟ್ಟಿದ್ದೀನಿ, ನೋಡಮ್ಮ, ನನ್ನ ಕೈಯಲ್ಲಾಗುವಂಥ ಸಹಾಯ ಖಂಡಿತವಾಗ್ಲೂ ನಿನ್ನ 2 ಗಂಡು ಮಕ್ಕಳ ಭವಿಷ್ಯಕ್ಕೆ ನನ್ನ ಕೈಯಲ್ಲಾಗುವಂಥ. ನಾನು ತುಂಬ ಕಷ್ಟಪಟ್ಟ ಮೇಲೆ ಬಂದಿದ್ದೀನಿ. ನಾನು ತುಂಬ ಅಂಥ ದೊಡ್ಡ ಆರ್ಥಿಕದಲ್ಲಿ ಸುಧಾರಿಸ್ಕೊಳ್ಳುವಂಥ ಸ್ಥಿತಿಲಿಲ್ಲ. ನಿಮ್ಮ 2 ಗಂಡು ಮಕ್ಕಳಿಗೆ ನನ್ನ ಕೈಲಾಗಿದೆ, ಏನೋ ಒಂದು ಸಹಾಯ ಮಾಡೇ ಮಾಡ್ತೀನಿ, ಇದು ಸತ್ಯ ಅಂತೇಳಿ ಬಂದಿದ್ದೀನಿ, ಅದು ಮಾಡ್ತೀನಿ ಕೂಡ ನಾನು. ರೈಟ್. ಅದು ಮೊದಲು ಈಗ ಬಹುಶಃ ಚಂದಪ್ಪ ಹರಿಜನ್ ಅವರ ಪತ್ನಿನ ಬಹುತೇಕ ಜನರು ನೋಡಲಿಕ್ಕಿಲ್ಲ. ಅವ್ರು ಹೆಂಗಿದ್ದಾರೆ, ಅವ್ರು ಮಾತಾಡಿದ್ದಾರೆ, ಸುವರ್ಣ ಮಾತಾಡಿಸಿದ್ರಿ, ಅದು ನಮ್ಗೆ ಸಿಕ್ಕಿದೆ, ನಾವು ನೋಡಿಸ್ತಾ ಇದ್ದೀವಿ. ಇನ್ನೊಂದ್ಸಲ ನೋಡೋಣ ಅವ್ರು ಏನು ಮಾತಾಡ್ತಾರೆ ಅಂತೇಳಿ. ಸರ್ ಪೇಪರ್ದು ಕೊಟ್ಟಾನ ಸರ್, ಬುಕ್ದಾಗ ಬೆಳೆದ ನಿಂತ ಯಲ್ಲಪ್ಪನ ಅಣ್ಣನ ಚಂದಪ್ಪನ ಅಣ್ಣನ ಮಗಳತ್ ಕೊಟ್ಟು ಮತ್ತೆ ಆಮೇಲೆ ಪೇಪರ್ದಾಗ ಹೆಣ್ ತೆತ್ ಕೊಡ್ತಾನ, ಸೊಳೆ ಮಗನಿಗೆ ಬುದ್ಧಿ ಇಲ್ರಿ. ಹೌದೌದು, ಎಲ್ಲರಿಗೂ ಕೋಪ ಇದೆ. ಇಲ್ಲ ಗೊತ್ತಾಗಿತ್ತು ಸರ್, ನಾನು ಒಂದು ಡಿಪಾರ್ಟ್ಮೆಂಟ್ದಲ್ಲಿ ಕೆಲಸ ಮಾಡ್ತೀನಿ ಬಿಟ್ಟಿನಿ ನಾನು. ಇಲ್ಲ ಬೇರೆ ಇದ್ರೆ ನಾನು ಇಲ್ಲ ಸರ್. ನಿಮ್ಮನೆ ಪಕ್ಕ ಅಲ್ಲೇ ಸರ್ ಪೇಪರ್ದು ಕೊಟ್ಟಾನ ಸರ್, ಬುಕ್ದಾಗ ಬೆಳೆದ ನಿಂತ ಯಲ್ಲಪ್ಪನ ಅಣ್ಣನ ಚಂದಪ್ಪನ ಅಣ್ಣನ ಮಗಳತ್ ಕೊಟ್ಟು ಮತ್ತೆ ಆಮೇಲೆ ಪೇಪರ್ದಾಗ ಹೆಣ್ ತೆತ್ ಕೊಡ್ತಾನ, ಸೊಳೆ ಮಗನಿಗೆ ಬುದ್ಧಿ ಇಲ್ರಿ. ಹೌದೌದು, ಎಲ್ಲರಿಗೂ ಕೋಪ ಇದೆ. ಇಲ್ಲ ಗೊತ್ತಾಗಿತ್ತು ಸರ್, ನಾನು ಒಂದು ಡಿಪಾರ್ಟ್ಮೆಂಟ್ದಲ್ಲಿ ಕೆಲಸ ಮಾಡ್ತೀನಿ ಬಿಟ್ಟಿನಿ ನಾನು. ಇಲ್ಲ ಬೇರೆ ಇದ್ರೆ ನಾನು ಇಲ್ಲ ಸರ್. ನಿಮ್ಮನೆ ಪಕ್ಕ ಅಲ್ಲೇ. ನನ್ನ ನಮಸ್ಕಾರಗಳು. ಇಲ್ಲಿ ತನ ನನಗೆ ಸರ್ಕಾರದಿಂದ ಎಲ್ಲ ರೀತಿಯಿಂದ ಅನುಕೂಲತೆ ಇದೆ ಅಂದ್ರೆ ನನ್ನ ಮಕ್ಕಳು ನಾವು ಜೀವ ರಕ್ಷಣೆಯಿಂದ ಚೆನ್ನಾಗಿ ಬದುಕ್ತಾ ಇದ್ದೇವೆ. ನಿಮಗೆಲ್ಲ ನನ್ನ ಸಿಬ್ಬಂದಿಗೆ, ನನ್ನ ಮಕ್ಕಳದಾಲಿ ನನ್ನದಾಲಿ ನಮಸ್ತೆ. ಒಟ್ಟು ಹೇಳೋದೇನಂದ್ರೆ, ರವಿ ಬೆಳಗೆರೆ ಬ್ರದರ್ಗೆ ಮಗಳ ಫೋಟೋ ಹೆಂಡತಿ ಅಂತ ಕೊಡಬೇಡಿ ದಯವಿಟ್ಟು. ನೀವು ಹೆಂಡತಿಗೂ ನೋಡಿಲ್ಲ, ಮಕ್ಕಳಿಗೂ ನೋಡಿಲ್ಲ, ಇಲ್ಲಿವರೆಗೆ ನಿಮ್ಮ ಹೆಲ್ಪ್ ಯಾರಿಗೂ ನನಗಾಗಿಲ್ಲ. ಸರಿ, ನೀವು ಯಾವ ರೀತಿಯಿಂದ ಮಗಳಿಗೆ ಹೆಂಡತಿ ಅಂತ ಇಲ್ಲಿ ಕೊಡಬೇಡ ಅಂತ ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಯಾವತ್ತೂ ಮಗಳಿಗೆ ಹೆಂಡತಿ ಅಂತ ಕೊಡಬೇಡಿ ಸರ್. ಪೇಪರ್ದು ಕೊಟ್ಟಾನ ಸರ್, ಬುಕ್ದಾಗ ಬೆಳೆದ ನಿಂತ ಯಲ್ಲಪ್ಪನ ಅಣ್ಣನ ಚಂದಪ್ಪನ ಅಣ್ಣನ ಮಗಳತ್ ಕೊಟ್ಟು ಮತ್ತೆ ಆಮೇಲೆ ಪೇಪರ್ದಾಗ ಹೆಣ್ ತೆತ್ ಕೊಡ್ತಾನ, ಸೊಳೆ ಮಗನಿಗೆ ಬುದ್ಧಿ ಇಲ್ರಿ. ಹೌದೌದು, ಎಲ್ಲರಿಗೂ ಕೋಪ ಇದೆ. ಇಲ್ಲ ಗೊತ್ತಾಗಿತ್ತು ಸರ್, ನಾನು ಒಂದು ಡಿಪಾರ್ಟ್ಮೆಂಟ್ದಲ್ಲಿ ಕೆಲಸ ಮಾಡ್ತೀನಿ ಬಿಟ್ಟಿನಿ ನಾನು. ಇಲ್ಲ ಬೇರೆ ಇದ್ರೆ ನಾನು ಇಲ್ಲ ಸರ್. ನಿಮ್ಮನೆ ಪಕ್ಕ ಅಲ್ಲೇ. ನನ್ನ ನಮಸ್ಕಾರಗಳು. ಇಲ್ಲಿ ತನ ನನಗೆ ಸರ್ಕಾರದಿಂದ ಎಲ್ಲ ರೀತಿಯಿಂದ ಅನುಕೂಲತೆ ಇದೆ ಅಂದ್ರೆ ನನ್ನ ಮಕ್ಕಳು ನಾವು ಜೀವ ರಕ್ಷಣೆಯಿಂದ ಚೆನ್ನಾಗಿ ಬದುಕ್ತಾ ಇದ್ದೇವೆ. ನಿಮಗೆಲ್ಲ ನನ್ನ ಸಿಬ್ಬಂದಿಗೆ, ನನ್ನ ಮಕ್ಕಳದಾಲಿ ನನ್ನದಾಲಿ ನಮಸ್ತೆ. ಒಟ್ಟು ಹೇಳೋದೇನಂದ್ರೆ, ರವಿ ಬೆಳಗೆರೆ ಬ್ರದರ್ಗೆ ಮಗಳ ಫೋಟೋ ಹೆಂಡತಿ ಅಂತ ಕೊಡಬೇಡಿ ದಯವಿಟ್ಟು. ನೀವು ಹೆಂಡತಿಗೂ ನೋಡಿಲ್ಲ, ಮಕ್ಕಳಿಗೂ ನೋಡಿಲ್ಲ, ಇಲ್ಲಿವರೆಗೆ ನಿಮ್ಮ ಹೆಲ್ಪ್ ಯಾರಿಗೂ ನನಗಾಗಿಲ್ಲ. ಸರಿ, ನೀವು ಯಾವ ರೀತಿಯಿಂದ ಮಗಳಿಗೆ ಹೆಂಡತಿ ಅಂತ ಇಲ್ಲಿ ಕೊಡಬೇಡ ಅಂತ ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಯಾವತ್ತೂ ಮಗಳಿಗೆ ಹೆಂಡತಿ ಕೊಡಬೇಡಿ.
ಇದಿಷ್ಟು ನೋಡಿದಿರಿ ಅವರು ಚಂದಪ್ಪ ಹರಿಜನ್ ಅವರ ಪತ್ನಿ ಮತ್ತು ಅವರ ಅಣ್ಣನ ಮಗಳು ಮಾತಾಡಿದ್ದನ್ನು. ಸತೀಶ್ ಮಾತಾಡೋದಿದ್ದಾರೆ ನಮ್ಮ ಜೊತೆ, ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.